ಕದಂಬರು ವಂಶವು ದಕ್ಷಿಣ ಭಾರತದ ಮೊದಲ ಸ್ಥಳೀಯ ಹಿಂದೂ ರಾಜವಂಶಗಳಲ್ಲೊಂದಾಗಿತ್ತು. ಈ ವಂಶದ ಸ್ಥಾಪನೆಯು ಇಸವಿ 345ರಲ್ಲಿ ಮಯೂರವರ್ಮ ಎಂಬ ರಾಜನಿಂದ ನಡೆಯಿತು. ಇವರ ರಾಜಧಾನಿ ಬನವಾಸಿ ಇಂದಿನ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯಾಗಿತ್ತು. ಕಾದಂಬರು ಕನ್ನಡ ಭಾಷೆಯ ಪ್ರೋತ್ಸಾಹಕರಾಗಿದ್ದು, ಅವರು ಭಾರತೀಯ ಇತಿಹಾಸದಲ್ಲಿ ಮಹತ್ವಪೂರ್ಣ ಸ್ಥಾನ ಪಡೆದಿದ್ದಾರೆ. ಸ್ಥಾಪನೆ ಮತ್ತು ವಿಸ್ತರಣೆ. ಮಯೂರವರ್ಮನು ಪಲ್ಲವ ರಾಜಧಾನಿಯಿಂದ ಹಿಂದಿರುಗಿದ ಬ್ರಾಹ್ಮಣ ಯೋಧನಾಗಿದ್ದು, ಬನವಾಸಿಯ ಪ್ರದೇಶವನ್ನು ಆಳಲು ಪ್ರಾರಂಭಿಸಿದನು. ಅವನು ಅನೇಕ ಯುದ್ಧಗಳಲ್ಲಿ ಜಯಗಳಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ನಂತರದ ರಾಜರುಗಳು ಹರಿವರ್ಮ, ಕಸ್ತೂರಿವರ್ಮ, ರವಿವರ್ಮ ಮತ್ತು ಶಿವಮಂದ ಹಿರಣ್ಯ ಚೂಡಾಮಣಿಯಂತಹವರು ಕಾದಂಬರ ಸಾಮ್ರಾಜ್ಯವನ್ನು ಇನ್ನಷ್ಟು ಬಲಪಡಿಸಿದರು. ಆಡಳಿತ ಮತ್ತು ಸಮಾಜ. ಕದಂಬರು ಉತ್ತಮ ಆಡಳಿತವನ್ನು ರೂಪಿಸಿದ್ದರು. ಅವರು ತಮ್ಮ ರಾಜ್ಯವನ್ನು ಪ್ರಾಂತಗಳಾಗಿ ವಿಭಜಿಸಿ ಅಧಿಕಾರಿಗಳನ್ನು ನೇಮಿಸುತ್ತಿದ್ದರು. ಈ ರಾಜವಂಶದಲ್ಲಿ ಬ್ರಾಹ್ಮಣರಿಗೆ ಪ್ರಮುಖ ಸ್ಥಾನವಿತ್ತು. ಧರ್ಮ, ಶಿಕ್ಷಣ ಮತ್ತು ಕಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತಿತ್ತು. ಅವರು ಕನ್ನಡ ಭಾಷೆಯ ಬಳಕೆಯನ್ನು ರಾಜಕೀಯ ಹಾಗೂ ಆಡಳಿತ ಭಾಷೆಯಾಗಿ ಒತ್ತಾಯಿಸಿದರು. ಧರ್ಮ ಮತ್ತು ಸಾಂಸ್ಕೃತಿಕ ಕೊಡುಗೆ. ಕದಂಬರು ಶೈವ ಮತ್ತು ವೈಷ್ಣವ ಧರ್ಮವನ್ನು ಅಂಗೀಕರಿಸಿದ್ದರು, ಆದರೆ ಇತರ ಧರ್ಮಗಳಿಗೂ ಸಹಿಷ್ಣುತೆಯಿಂದ ವರ್ತಿಸಿದರು. ಅವರು ಅನೇಕ ದೇವಾಲಯಗಳನ್ನು ನಿರ್ಮಿಸಿ ಧರ್ಮಕ್ಕೆ ಸೇವೆ ಸಲ್ಲಿಸಿದರು. ಬನವಾಸಿಯಲ್ಲಿನ ಮಹಾವೀರ ದೇವಸ್ಥಾನ ಮತ್ತು ತಾಳಗುಂದದ ಶಾಸನಗಳು ಅವರ ಧಾರ್ಮಿಕ ನಂಬಿಕೆಗಳನ್ನು ಸಾರುತ್ತವೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಕನ್ನಡವನ್ನು ರಾಜಕೀಯ ದಸ್ತಾವೇಜಿನಲ್ಲಿ ಬಳಸಿದ ಶಿಲಾಶಾಸನ ಕದಂಬರ ಕಾಲದಲ್ಲಿಯೇ ದೊರೆತಿದೆ. ಕಾದಂಬರ ಸಾಮ್ರಾಜ್ಯವು ಶತಮಾನಗಳ ಕಾಲ ಪ್ರಬಲವಾಗಿ ನಡೆಯಿತು. ನಂತರದಲ್ಲಿ ಅವರು ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರ ಅಧೀನರಾಗಿ ಕನಿಷ್ಠ ಶಕ್ತಿ ಹೊಂದಿದ ರಾಜ್ಯ ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ ಅವರ ಸಂಸ್ಕೃತಿಯ ಪ್ರಭಾವ ಹೀಗೆಯೇ ಮುಂದುವರಿದಿದೆ. ಅವರ ವಾರಸುದಾರ ರಾಜವಂಶಗಳು ಗಂಗರು, ಹಲಗಲಿ, ಕಾದಂಬರು ಮುಂತಾದವರಾಗಿ ಇತರ ಪ್ರದೇಶಗಳಲ್ಲಿ ಪ್ರಬಲರಾಗಿ ಬೆಳೆಯುವ ಮೂಲಕ ಇತಿಹಾಸದಲ್ಲಿ ತಮ್ಮ ಸ್ಥಾನವನ್ನು ಸ್ಥಿರಪಡಿಸಿಕೊಂಡಿದ್ದಾರೆ. ಕದಂಬರು ವಂಶವು ದಕ್ಷಿಣ ಭಾರತದ ಮೊದಲ ಸ್ಥಳೀಯ ಹಿಂದೂ ರಾಜವಂಶಗಳಲ್ಲೊಂದಾಗಿತ್ತು. ಈ ವಂಶದ ಸ್ಥಾಪನೆಯು ಕ್ರಿ. ಶತ 345ರಲ್ಲಿ ಮಯೂರವರ್ಮ ಎಂಬ ರಾಜನಿಂದ ನಡೆಯಿತು. ಇವರ ರಾಜಧಾನಿ ಬನವಾಸಿ ಇಂದಿನ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಾಗಿತ್ತು. ಕದಂಬರು ಕನ್ನಡ ಭಾಷೆಯ ಪ್ರೋತ್ಸಾಹಕರಾಗಿದ್ದು, ಅವರು ಭಾರತೀಯ ಇತಿಹಾಸದಲ್ಲಿ ಮಹತ್ವಪೂರ್ಣ ಸ್ಥಾನ ಪಡೆದಿದ್ದಾರೆ. ಸ್ಥಾಪನೆ ಮತ್ತು ವಿಸ್ತರಣೆ. ಮಯೂರವರ್ಮನು ಪಲ್ಲವ ರಾಜಧಾನಿಯಿಂದ ಹಿಂದಿರುಗಿದ ಬ್ರಾಹ್ಮಣ